ಹಾಯ್ ಫ್ರೆಂಡ್ಸ್, ಫೈನಲಿ ಫಿಶಿಂಗ್ ಹೋಗ್ತಾ ಇದ್ದೀವಿ. ಫಿಶಿಂಗ್ ಹೋಗ್ತಾ ಇದ್ದೀನಿ. ಫೈನಲಿ ಭಾನುವಾರ ಇವತ್ತು ಫಿಶಿಂಗ್ ಮಾಡೋಕ್ಕೆ ಹೋಗೋಣ. ಫಿಶಿಂಗ್ ಮಾಡ್ಕೊಂಡು ಬರೋಣ. ಎಷ್ಟು ಸಿಗುತ್ತೆ ನೋಡೋಣ. ಫಿಶಿಂಗು ತಗೊಂಡೋಗ್ತಾ ಇದೇ ಬ್ಯಾಗು, ಇಷ್ಟೇ ಐಟಮು. ರಾಡ್ ತಗೊಂಡೋಗ್ತಾ ಇಲ್ಲ, ಯಾಕಂದರೆ ಫಿಶಿಂಗು ಹೊಳೇಲಿ ಮಾಡೋಕ್ಕೆ ಹೋಗ್ತಾಯಿಲ್ಲ, ಕೆರೆಯಲ್ಲಿ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಆದ್ದರಿಂದ ರಾಡ್ ತಗೊಂಡು ಹೋಗ್ತಾಯಿಲ್ಲ, ರಾಡ್ ಮಡಗ್ಬಿಟ್ಟು ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಫಿಶಿಂಗ್ ಮಾಡೋಕ್ಕೆ ಹೋಗೋಣ. ಬೇಗ ಟೈಮ್ ಆಗಿಬಿಟ್ಟಿದೆ, ಆಗಲೇ 10 ಗಂಟೆ ಆಗೋಯ್ತು. 8 ಗಂಟೆಗೆ ಹೋಗ್ಬೇಕು ಲೆಕ್ಕ, ಜನ ತುಂಬ ಬಂದಿರ್ತಾರೆ. ಓಕೆ ಫ್ರೆಂಡ್ಸ್, ಸಿಗೋಣ. ಟೈಮು 10 ಗಂಟೆ ಆಗೋಯ್ತು. ಇವತ್ತು ಭಾನುವಾರ ಬೇರೆ, ಜನ ಜಾಸ್ತಿ ಇರ್ತಾರೆ, ಬೇಗ ಹೋಗ್ಬೇಕಾಗಿತ್ತು, ಲೇಟ್ ಆಗೋಯ್ತು. ಓಕೆ ಫ್ರೆಂಡ್ಸ್, ಸಿಗೋಣ ಫಿಶಿಂಗ್ ಸ್ಪಾಟಲ್ಲಿ. ಭಾನುವಾರ ಬಂತು ಅಂತಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಕ್ರೇಜ್ ಇರುತ್ತೆ. ಒಬ್ಬರಿಗೆ ಕ್ರಿಕೆಟ್ ಆಡೋದು, ಒಬ್ಬರಿಗೆ ಶಾಪಿಂಗ್ ಮಾಡೋದು, ಒಬ್ಬರಿಗೆ ಔಟ್ಡೋರ್ ಹೋಗಿ ಸುತ್ತಾಡೋದು, ಒಬ್ಬೊಬ್ರಿಗೆ ಒಂದೊಂದು ಥರ ಕ್ರೇಜ್ ಇರುತ್ತೆ. ನಮಗೆ ಫಿಶಿಂಗ್ ಮಾಡಬೇಕು, ಒಳ್ಳೊಳ್ಳೆ ಲೊಕೇಶನ್ ಹುಡುಕಬೇಕು, ಅಲ್ಲೋಗಿ ಫಿಶಿಂಗ್ ಮಾಡಬೇಕು. ಫಿಶಿಂಗ್ ಮಾಡಿ ಅದೇ ಸ್ಪಾಟಲ್ಲಿ ಕ್ಲೀನ್ ಮಾಡಿ ಅಲ್ಲೇ ಬೆಂಕಿ ಹಾಕಿ ಮಾಡ್ಕೊಂಡು ತಿನ್ನಬೇಕು ಅಂತಂತ ಆಸೆ. ಅದೇನು ಮಾಡ್ತೀರಾ, ಈಗ ಆಗಲ್ಲ. ಮುಂದಿನ ದಿನಗಳಲ್ಲಿ ಮಾಡೋಣ. ಆ ಥರ ಫುಲ್ಲು ಸುತ್ತಾಡಿ ಒಳ್ಳೊಳ್ಳೆ ಸ್ಪಾಟ್ ಹುಡುಕಿ ಸ್ಪಾಟಲ್ಲಿ ಕ್ಯಾಂಪಿಂಗ್ ಮಾಡಿ ಅಲ್ಲೇ ಮಾಡ್ಕೊಂಡು ತಿನ್ಕೊಂಡು ಬರೋ ಥರ ಮಾಡಬೇಕು ಅಂತ ಆಸೆ. ಅಲ್ಲೇ ಕ್ಯಾಂಪಿಂಗ್ ಹಾಕಿ, ಫೈರ್ ಕ್ಯಾಂಪಿಂಗ್ ಹಾಕಿ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ತಿಂದು ಫುಲ್ ಎಂಜಾಯ್ ಮಾಡಿ ಬರಬೇಕು. ಮನೆಗೆ ತಂದು ಮನೇಲಿ ಮಾಡಿ ಎಲ್ಲ ಒಂಥರ ಹಿಂಸೆ ಆಗುತ್ತೆ. ಅದಕ್ಕೆ ಆ ಥರ ಮಾಡಬೇಕಂತ ಮುಂದಿನ ದಿನಗಳೆಲ್ಲ ಸ್ಕೀಮ್ ಹಾಕಿದ್ದೀವಿ. ನೋಡೋಣ, ನಿಮ್ಮ ಸಪೋರ್ಟು, ಮುಂದೆ ಮಾಡೋಣ. ಬಂದೆ ಫಿಶಿಂಗ್ ಸ್ಪಾಟ್ ಬಂದೆ. ದೇವಸ್ಥಾನ ಎಷ್ಟು ಜನ ಇದ್ದಾರೆ. ಎಷ್ಟು ಗಾಡಿ ಆಗಿ ನೋಡಿದ್ರು, ಗಾಡಿ ಸ್ವಲ್ಪನೇ ಅನಿಸ್ಬೇಕು. ಭಾನುವಾರ ಆದರೂ ಲೇಟ್ ಆಯಿತು ಅಂತ ಅನಿಸುತ್ತಪ್ಪ. ಬನ್ನಿ ಫ್ರೆಂಡ್ಸ್, ಹೋಗೋಣ ಮೀನು ಹಿಡಿಯೋಕ್ಕೆ. ಎಲ್ಲ ಸುಮಾರು ಜನ ಬಂದ್ಬಿಟ್ಟಾರೆ, ನಾವೇ ಲೇಟ್ ಅನ್ಕೋತೀನಿ. ನಾವೇ ಫುಲ್ ಲೇಟಾಗಿ ಬಂದಿದ್ದೀವಿ. ಮೀನು ಹಿಡಿಯೋಕೆ ಒಂದು ಫ್ಯಾಷನ್ ಇರಬೇಕು. ಫ್ಯಾಷನ್ ಇದ್ರೂ ಮಾತ್ರ ಮೀನು ಹಿಡಿಯೋಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗವ್ರೆ ಮೀನು ಹಿಡಿಯೋಕ್ಕೆ. ಹುಡುಗಿರೆಲ್ಲ ಬಂದ್ಬಿಟ್ಟಾರೆ ಮೀನು ಹಿಡಿಯೋಕ್ಕೆ. ಎಷ್ಟು ಮೀನವೇ ನೋಡ್ಬೋದು. आगे बढ़ने का सिग्नल मिल गया है. ನಮ್ಮ ಸ್ಪಾಟ್ ಆ ಕಡೆ ಹೋಗು.
ಇಲ್ಲಿ ಆಗ್ತಾಯಿಲ್ಲ ಮೀನು. ಆ ಕಡೆ ಹೋಗೋಣ. ಆ ಕಡೆ ಸ್ವಲ್ಪ ಆಗುತ್ತೆ. ಆ ಕಡೆ ಸ್ವಲ್ಪ ಬಿಸಿಲು ಜಾಸ್ತಿ ಹೊಡಿತಾ ಇದೆ. ಇಲ್ಲೇನೂ ಇಲ್ಲ ಮೀನು. ಆ ಸೈಡ್ ಹೋಗಿ ಮಾಡೋಣ ಫಿಶಿಂಗು. ಹಂಗೆ ಫ್ರೆಂಡ್ಸ್, ನೆಕ್ಸ್ಟು ಇದರಲ್ಲಿ ಬರುತ್ತೆ ವೀಡಿಯೋ, ಡ್ರೋನ್ ಶಾಟ್ ವೀಡಿಯೋ ಬರುತ್ತೆ. ಇಲ್ಲಿ ಬಂದಿಬ್ಬರು ಫ್ರೆಂಡ್ಸ್ ಆದರು. ಅವ್ರು ಡ್ರೋನ್ ತಂದಿದ್ದರು, ಡ್ರೋನ್ ವೀಡಿಯೋಸ್ ಮಾಡಿದ್ದಾರೆ. ಆ ವೀಡಿಯೋನ ಇದರಲ್ಲೇ ಆ್ಯಡ್ ಮಾಡಿ ಹಾಕ್ತೀನಿ ನೋಡಿ. ಸಖತ್ತಾಗಿದೆ. ಎಷ್ಟು ಜನ ಇದ್ದಾರೆ ಅಂದರೆ, ಫಿಶ್ ಮಾಡೋಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂದರೆ, ಬೆಂಗಳೂರಲ್ಲಿ ಇಷ್ಟೊಂದು ಜನ ಇದ್ದಾರಲ್ಲ ಫಿಶಿಂಗ್ ಮಾಡೋಕ್ಕೆ ಅಂತ ನನಗೆ ಆಶ್ಚರ್ಯ ಆಗೋಯಿತು. ನಾನು ನೋಡಿರಲಿಲ್ಲ, ಈಗ ನೋಡಿದ್ದಲ್ಲ, ಅದಕ್ಕೆ ನನಗೆ ಆಶ್ಚರ್ಯ ಆಗೋಯಿತು. ಬೆಂಗಳೂರಲ್ಲಿ ಫಿಶಿಂಗ್ ಮಾಡೋಕ್ಕೆ ಇಷ್ಟೊಂದು ಫ್ಯಾಷನ್ ಆಯ್ತಲ್ಲ ಅನ್ನೋದು ನೋಡಿ ತುಂಬ ಖುಷಿಯಾಯಿತು. ನಮ್ಮ ಪ್ರೊಫೆಷನ್ನು ಇಷ್ಟಪಡೋರು ಇದ್ದಾರಲ್ಲ ಅಂತ. ನೋಡಿ ಫ್ರೆಂಡ್ಸ್, ಬರುತ್ತೆ ಡ್ರೋನ್ ಶಾಟ್ ಎಷ್ಟು ಸಖತ್ತಾಗಿದೆ ಅಂತ. ತುಂಬ ಚೆನ್ನಾಗಿದೆ ಡ್ರೋನ್ ಶಾಟ್. ಇಲ್ಲಿಗೆ ಬಂದೆ, ಇಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು. ಅವ್ರು ಗಾಣ ಕಟ್ಕೊಡಿ ಅಂತಂತ ಬಂದರು. ಹಂಗೆ ಮಾತಾಡ್ತಾ ಫ್ರೆಂಡ್ಸ್ ಆದವು. ಅವ್ರು ಡ್ರೋನ್ ತಂದಿದ್ರು, ಅವ್ರು ವೀಡಿಯೋ ಮಾಡಿದ್ದಾರೆ. ಅವ್ರು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಆ ವೀಡಿಯೋನ ಇದರಲ್ಲಿ ಆ್ಯಡ್ ಮಾಡಿ ಹಾಕ್ತೀನಿ ನೋಡಿ. ಸಖತ್ತಾಗಿ ಬಂದಿದೆ ಮಾತ್ರ. ನೆಕ್ಸ್ಟ್ ನಾವು ಫುಲ್ ಕ್ಯಾಂಪಿಂಗ್ ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೆಕ್ಸ್ಟ್ ಪ್ಲ್ಯಾನ್ ಮೂವ್ ಮಾಡ್ತೀವಿ. ಆ ವೀಡಿಯೋನೂ ಬರುತ್ತೆ ನೋಡಿ, ಸಪೋರ್ಟ್ ಮಾಡಿ. ವೀಡಿಯೋನೆಲ್ಲ ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡಿ, ಎಲ್ಲರೂ ನೋಡಲಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಪೈಟಲ್ಲಿ ನೀವೇ ಸಪೋರ್ಟ್ ಮಾಡಬೇಕು. ನೋಡ್ತಾಯಿರಿ ಹಿಂಗೆ. ಫಿಶಿಂಗ್ ಮಾಡೋಕ್ಕೆ ಹೆಣ್ಮಕ್ಳಿಗೂ ಕ್ರೇಜ್ ಇದೆ ಅಂತಂತ ನೋಡಿ ತುಂಬ ಖುಷಿ ಆಯಿತು ನನಗೆ. ಎಷ್ಟು ಜನ ಹುಡುಗಿರಿದ್ದಾರೆ ಗೊತ್ತಾ ಇಲ್ಲಿ? ಏನಿಲ್ಲ ಅಂದ್ರೆ ಒಂದು 7-8 ಜನ ಹುಡುಗಿರಿದ್ದಾರೆ ಫಿಶಿಂಗ್ ಮಾಡೋಕ್ಕೆ ಬಂದಿರಲು. We've been waiting for so long. We've been waiting for this time to begin. We ain't getting any older. I kind of feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. Going out, going all the way. Going high, 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 high. Going out, going all the way. Going high, high. ಸರಿ, ಎಷ್ಟು ಹಿಡ್ದಿರ ಮೀನು? 30. ಇಷ್ಟು ಹಿಡ್ದೀವಲ್ಲ? ಎಸ್. ಬಾರೋ. ಸೈಜ್ ನೋಡುವ. We've been waiting for so long. We've been waiting for this time to begin. We ain't getting any older. I kind of feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. Going out, going all the way. Going high, 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 high. Going out, going all the way. Going high, high, high. Going all the way. Going up, going all the way. Going up, going all the way. Going high, higher. Break the mold then. ಫೈನಲಿ ಫಿಶಿಂಗ್ ಎಲ್ಲ ಆಯಿತು. ಒಂದು 5 kg ಅಷ್ಟು ಹಿಡ್ದಿದ್ವು. ಅವ್ರು ನಮ್ಮ ಫ್ರೆಂಡ್ಸ್ಗೆ 1 kg 1.5 kg ಅಷ್ಟು ಕೊಟ್ಟು, ನಾನೊಂದು 3 kg 3.5 kg ಅಷ್ಟು ತಗೊಂಡು ಬರ್ತಾಯಿದ್ದೀನಿ. ಫುಲ್ ಹೋಗಿ ಎಲ್ಲ ಫುಲ್ ರೆಸಿಪೀಸ್ ಮಾಡಬೇಕು. ಮೀನು ಕಬಾಬು, ಮೀನು ಸಾಂಬಾರು ಮಾಡಬೇಕು ಮನೆಗೆ ಹೋಗಿ. ಎಲ್ಲ ಕ್ಲೀನ್ ಮಾಡೋ ಗಂಟೆ ಹಿಂಸೆ. ಅವರು ಪಾಪ ನಮ್ಮ ಫ್ರೆಂಡ್ಸ್ ಎಲ್ಲ ಅವರು ಮನೆಗೆ ಹೋಗ್ತಿದ್ದಾರೆ, ನಾನು ಹೋಗ್ತಾಯಿದ್ದೀನಿ. ಎಲ್ಲ ಫುಲ್ ಫಿಶಿಂಗ್ ಎಲ್ಲ ಕ್ಲೀನಾಗಿ ಆಯಿತು. ತುಂಬ ಜನ ಬಂದಿದ್ದರು, ಎಲ್ಲರಿಗೂ ಫಿಶಿಂಗ್ ಆಯಿತು. ಒಟ್ಟಿನಲ್ಲಿ ಯಾರೂ ಕಾಲು ಕೈಯಲ್ಲಿ ಹೋಗ್ತಾ ಇಲ್ಲ, ಎಲ್ಲರಿಗೂ ಫಿಶಿಂಗ್ ಆಯಿತು. ಎಲ್ಲ ಹೋಗ್ತಾಯಿದ್ದಾರೆ. ಇಲ್ಲಿ ನೋಡಿ, ಹೆಣ್ಮಕ್ಳೆಲ್ಲ ಇದ್ದಾರೆ ನೋಡಿ, ಇಲ್ಲೆಲ್ಲ ಹೋಗ್ತಾಯಿದ್ದಾರೆ. ಕಪಲ್ಸ್ ಬಂದಿದ್ದಾರೆ, ಲವರ್ಸ್ ಬಂದಿದ್ದಾರೆ ಮೀನು ಹಿಡಿಯೋಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಮುಂದಿನ ಒಂದು ಗಾಡಿ ಹೋಗ್ತಿದೆ ಗೊತ್ತಾ ಅಲ್ಲಿ, ಅದರಲ್ಲಿ ಬಂದಿದ್ದಾರೆ ಲವರ್ಸು. ಅವರಿಬ್ಬರು ಬಂದಿದ್ದಾರೆ. ಅವ್ರು ನೋಡಿ ತುಂಬ ಖುಷಿ ಆಯ್ತು ನನಗೆ. ಲವರ್ಸು ಬಂದಿದ್ದಾರೆ ಮೀನು ಹಿಡಿಯೋಕ್ಕೆ ಅನ್ನೋದು. ತುಂಬ ಜನ ಬರ್ತಾರಪ್ಪ ಇಲ್ಲಿ ಮಾತ್ರ. ಒಂಥರ ನೋಡೋಕ್ಕೆ ಖುಷಿ ಆಗುತ್ತೆ.
ಫಿಶಿಂಗ್ ಮಾಡೋಕ್ಕೆ ಇಷ್ಟು ಜನ ಬರ್ತಾರಲ್ಲ ಅಂತ. ತುಂಬ ವೈಬ್ ತುಂಬ ಚೆನ್ನಾಗಿದೆ ಮಾತ್ರ. ಎಲ್ಲ ವೈಬ್ ತುಂಬ ಚೆನ್ನಾಗಿರುತ್ತೆ. ಫುಲ್ ಫ್ಯಾಮಿಲಿ ಬಂದಿರ್ತಾರೆ. ಒಂಥರ ಸಂಡೇ ಏನು ಹೇಳ್ತಾರಪ್ಪ ಅದಕ್ಕೆ, ಇದು ಪಿಕ್ನಿಕ್ ಮಾಡ್ತಾರೆ ಅಂತಾರಲ್ಲ, ಆ ಥರ ಪಿಕ್ನಿಕ್ ಮಾಡೋಕ್ಕೆ ಬರ್ತಾರೆ. ಫುಲ್ ಎಲ್ಲ ಊಟ ಫುಡ್ ಗಿಡ್ ಎಲ್ಲ ತಂದಿರ್ತಾರೆ. ಒಂದು ಚಾಪ್ ಹಾಸ್ಬಿಟ್ಟು ಲೇಡೀಸ್ ಎಲ್ಲ ಕೂತಿರ್ತಾರೆ, ಹುಡುಗರೆಲ್ಲ ಮೀನು ಹಿಡಿತಿರ್ತಾರೆ, ಫಿಶಿಂಗು ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ, ನಿಮ್ಗೆ ಹೇಳಿದ್ನಲ್ಲ ಕಪಲ್ಸು ಇಲ್ಲಿ ಹೋಗ್ತಾಯಿದ್ದಾರೆ, ಇವರೇ ಕಪಲ್ಸು. ಇಲ್ಲಿ ನೋಡಿ, ಇದು ಫುಲ್ ಫ್ಯಾಮಿಲಿ, ಮಕ್ಕಳು ಗಂಡ ಹೆಂಡ್ತಿ ಎಲ್ಲ ಬಂದು ಫಿಶಿಂಗ್ ಮಾಡ್ಕೊಂಡು ಹೋಗ್ತಾರೆ. ಒಂಥರ ಸಂಡೇ ಫುಲ್ ಎಂಜಾಯ್ ಮಾಡಿ ಹೋಗ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಎಂಜಾಯ್ ಮಾಡಿದ್ರೆ, ಇವರೇ ಈ ಥರ ಎಂಜಾಯ್ ಮಾಡ್ತಾರೆ. ಈ ಥರ ಎಂಜಾಯ್ ಮಾಡಬೇಕು. ಮಾಲ್ಗೆ ಹೋಗೋದಿರುತ್ತೆ, ಶಾಪಿಂಗ್ ಮಾಡೋದಿರುತ್ತೆ, ಮೂವಿ ನೋಡೋದಿರುತ್ತೆ, ಅದೆಲ್ಲ ಇರುತ್ತೆ ಪ್ರತಿ ಸಂಡೇ. ಈ ಥರನೂ ಒಂದು ಸಂಡೇ ಎಂಜಾಯ್ ಮಾಡಬೇಕು. ಹೊರಗಡೆ ಬಂದು ಫುಲ್ಲು ಪಿಕ್ನಿಕ್ ಥರ ಮಾಡಿ ಎಲ್ಲ ಊಟ ಮಾಡ್ಕೊಂಬಂದು ಇಲ್ಲೇ ಊಟ ಮಾಡ್ಕೊಂಡು ಫಿಶಿಂಗ್ ಮಾಡ್ಕೊಂಡು ಫುಲ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಚಿತ್ತಲ್ ಹೋಗ್ಬೇಕು. ಚಿತ್ತಲ್ ಅಂದರೆ ಫುಲ್ ಡ್ರಿಂಕ್ಸ್ ಮಾಡಿ ಹೋಗೋದಲ್ಲ, ಫ್ಯಾಮಿಲಿ ಜೊತೆ ಫುಲ್ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿ ಹೋಗೋದು. ಆ ಥರ ಚಿತ್ತಲ್ ಮತ್ತು ಚಿತ್ತಲ್ ಅಂದರೆ ನೀವು ಅಲ್ಲಿಗೆ ಹೋಗ್ಬೇಡಿ. ಅಯ್ಯೋ ಮನೆಗೆ ಹೋಗ್ಬೇಕು, ಇನ್ನೂ 30 ಕಿಲೋಮೀಟ್ರ್ ಇದೆ. ಗಾಡಿ ಓಡಿಸೋ ಗಂಟ ಸಾಕಾಗುತ್ತೆ ಈ ಬೆಂಗಳೂರು ಟ್ರಾಫಿಕಲ್ಲಿ. ಏನು ಅಜ್ಜಗೂ ಟ್ರಾಫಿಕ್ ಇರುತ್ತೆ. ಅಪ್ಪ, ಈ ಬೆಂಗಳೂರು ಅಂದರೆ ಭಯಂಕರ ಹಿಂಸೆ ಗಾಡಿ ಓಡಿಸೋಕ್ಕೆ. ಏನು ಸುಮ್ಮನೆ ಒಂದು ರೋಡ್ ಆದರೆ ಸುಮ್ಮನೆ ಓಡಿಸ್ಕೊಂಡು ಹೊಂಟೋಗ್ಬಿಡ್ಬೋದು. ಅಲ್ಲಿಂದ ಇಲ್ಲಿ ಟ್ರಾಫಿಕ್ಕು, ಇಲ್ಲಿಂದ ಅಲ್ಲಿ ಟ್ರಾಫಿಕ್, ಅಲ್ಲಿಂದ ಅಲ್ಲಿ ಟ್ರಾಫಿಕ್, ಬರೇ ಟ್ರಾಫಿಕ್. ಗಾಡಿ ಓಡಿಸೋ ಗಂಟ ಸಾಕಾಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಮನೆಗೆ ಹೋಗಿ ವೀಡಿಯೋ ಮಾಡ್ತೀನಿ. ಫೈನಲಿ ಬಂದೆ ಗುರು ಮನೆಗೆ. ಹೊಟ್ಟೆ ಹಸಿತೈತೆ, ಫಸ್ಟ್ ಊಟ ಮಾಡಬೇಕು. ತಂದೆ ಮೀನು ಇಷ್ಟೇ, ಸ್ವಲ್ಪ ಕಬಾಬು, ಸ್ವಲ್ಪ ಮೀನು ಸಾಂಬಾರು ಮಾಡೋದು ಇಷ್ಟೇ. ಊಟ ಮಾಡಬೇಕು, ಹೊಟ್ಟೆ ಹಸಿತೈತೆ. ಊಟ ಮಾಡಿಬಿಟ್ಟು ಮೀನು ಕ್ಲೀನ್ ಮಾಡಿ ಕಬಾಬ್ ಮಾಡಿ, ನಮ್ಮಮ್ಮ ಅನ್ನ ಕೊಟ್ಟ ಬಂದ ತಕ್ಷಣ ಈಗ ಅನ್ನ ಉಂಡ್ಬಿಟ್ಟು ಮೀನು ಕ್ಲೀನ್ ಮಾಡಬೇಕು. ಈಗ ಮೀನು ಕ್ಲೀನ್ ಮಾಡೋದೇ ದೊಡ್ಡ ತಲೆನೋವು. ಮೀನು ಕ್ಲೀನ್ ಮಾಡೋದೇ ದೊಡ್ಡ ಭಯಂಕರ ತಲೆನೋವು. ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಕ್ಲೀನ್ ಮಾಡೋಕ್ಕೆ ಕಷ್ಟ. ಕ್ಲೀನ್ ಮಾಡಿಸ್ಕೊಂಡಾರ ಬರೋಣ ಅಂದರೆ ಯಾರು ಮಾಡ್ಕೊಡಲ್ಲ. ಮೀನು ಅಂಗಡಿಗೆ ತಗೊಂಡೋದ್ರೆ ಸಣ್ಣ ಮೀನು ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ, ಇನ್ನು ದಪ್ಪ ಹಿಡ್ಕೊಬರೋಕ್ಕೆ ಎಲ್ಲಿ ಹಿಡ್ಕೊಬರ್ಬೇಕು. ನಮ್ಮೂರಾದರೆ ದಪ್ಪ ಮೀನು ಹಿಡ್ಕೊಬರ್ಬೋದು. ಯಾವ್ದು ಸಿಗುತ್ತೋ ಅದನ್ನೇ ಹಿಡ್ಕೊಬರ್ಬೋದು. ಓಕೆ ಫ್ರೆಂಡ್ಸ್, ಊಟ ಮಾಡ್ಬಿಟ್ಟು ಬರ್ತೀನಿ. ಮೀನು ಕ್ಲೀನ್ ಮಾಡೋದು ವೀಡಿಯೋ ಮಾಡ್ತೀನಿ. ಮೀನು ಸಾಂಬಾರು ಮಾಡೋದು, ಮೀನು ಕಬಾಬ್ ಮಾಡೋದು ಎಲ್ಲ ವೀಡಿಯೋ ಮಾಡ್ತೀನಿ, ಅಪ್ಡೇಟ್ ಮಾಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಎಲ್ಲ ಕ್ಲೀನ್ ಮಾಡೋ ಗಂಟ ಜೀವ ಹೋಗುತ್ತೆ. ಟಿ ವಿ ಆಫ್ ಮಾಡ್ಬಿಟ್ಟು ಬಾ, ಟಿ ವಿ ಆಫ್ ಮಾಡು. ಎಲ್ಲಿ ಯಾರು ನೋಡಲ್ವಲ್ಲ, ಆಫ್ ಮಾಡ್ಬಿಟ್ಟು ಬಮ್ಮ. ಸುಮ್ಮನೆ ವೇಸ್ಟಾಗಿ ಓಡುತ್ತಾ. ಎಷ್ಟೊಂದು 2 kg ಬಂದ? ಹಾಂ, 7 kgಗೆ ಎಷ್ಟು ಬಂದ್ಬಿಟ್ಟದ? 3 kg ಬಂದ? ಹಾಂ, 3 kg ಮೀನು ಹಿಡ್ಕೊಬಂದಿನಿ ಇವತ್ತು. ಮೀನು ಸಾಂಬಾರು ಕೊತ ಅಂತ ಕುದೀತಿದೆ. ಕಬಾಬಿಗೆ ಮೀನು ರೆಡಿಯಾಗಿದೆ. ಸುಮ್ಮನಿರಮ್ಮ. ಮೀನು ಸಾಂಬಾರು ಕೊತ ಅಂತ ಕುದೀತಿದೆ. ಕಬಾಬಿಗೆ ಮೀನು ರೆಡಿ ಇದೆ. ಕಬಾಬ್ಗೆ ಐಟಮ್ ಎಲ್ಲ ತಂದು ಮಡಗಿದ್ದಾರೆ. ಎಲ್ಲ ರೆಡಿ ಮಾಡ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್, ಬಾಯ್. ಹಾಂ, ಇದು ಹಾಕಿದ್ರೆ ಏನಾದ್ದು? ಏನೋ ಆಗಲ್ಲ, ಯಾರು
ಜಾಸ್ತಿ ಕುದಿಸ್ಬಿಡಕಮ್ಮ. ಆಫ್ ಮಾಡು ಸಾಕು. ಮೀನು ಕಲ್ಸೋದು. ಆಫ್ ಮಾಡು. ನೋಡು ತಲೆಯಲ್ಲಿ ಒಂದು ಗುಳ್ಳೆ ಮೇಕ್ ಬಂದಿದ್ರೆ ಬೆಂದದೆ ಅಂತ. ಬೈದ ಆಫ್ ಮಾಡು ಸಾಕು. ಎಲ್ಲ ಮುಚ್ಚಿಬಿಡು ಸಾಂಬಾರು. ಸಾಂಬಾರು ರೆಡಿ ಆಯ್ತಾ? ಒಳ್ಳೆ ಕಲರ್ ಬಂದಿದೆ. ಮೀನು ಹಾಕಿ ಮಿಕ್ಸ್ ಮಾಡಿದ್ರೆ ಫಿಶ್ ಕಬಾಬ್ ರೆಡಿ. ನಿಮ್ಮೆಣ್ಣು ಒಂದು ಕುಯ್ಯಿ ಕೊಡ್ಬೇಕಾಯ್ತಮ್ಮ. ಫುಲ್ಲು ಗಬ್ಬು ಹೊಡಿತಾ ಇದ್ದೆ, ಸ್ನಾನ ಮಾಡ್ಕೊಂಡು ಬಂದೆ. ಈಗ ಹೋಗಿ ಮೀನು ಕಬಾಬ್ ಹಾಕ್ಬಿಟ್ಟು ಮೀನು ಸಾಂಬಾರು ರೆಡಿ ಐತೆ. ಮೀನು ಕಬಾಬ್ ಒಂದು ಹಾಕ್ಬಿಟ್ಟು ತಿಂತ ಫುಲ್ ಬ್ಯಾಟಿಂಗ್ ಮಾಡೋದು. ಓಕೆ ಫ್ರೆಂಡ್ಸ್, ಮೀನು ಕಬಾಬ್ ಹಾಕಂಗೆ ಮಾಡ್ತೀನಿ ವಿಡಿಯೋ. ಬನ್ನಿ ಫ್ರೆಂಡ್ಸ್, ಟೈಮ್ ಆಯಿತು. ಕಬಾಬ್ ಹಾಕವ ಫ್ರಿಜ್ಜಲ್ಲಿ ಮಡಗಿದೆ. ಎಲ್ಲ ಫುಲ್ ಎಲ್ಲ ಇದಾಗೈತೆ. ಎಲ್ಲ ಈ ಥರ ಮೆಲ್ಟ್ ಆಗಿದೆ ಕ್ಲೀನಾಗಿ. ಎಲ್ಲ ಮಸಾಲೆ ಎಲ್ಲ ಹಿಡ್ದಿದೆ. ಈಗ ಎಣ್ಣೆ ಬಾಂಡಿ ಮಡಗಿ ಕಬಾಬ್ ಹಾಕೋಣ. ಸನ್ ಪ್ಯೂರ್ ಎಣ್ಣೆ ಯೂಸ್ ಮಾಡ್ತಿದ್ವಿ. ಕಾಣಂಗೆ ಮಾಡ ನೀವು. ಆಯಿತಾ? ಸ್ಟಾರ್ಟ್ ಅಂತ ಹೇಳು. ಸ್ಟಾರ್ಟ್. ಬನ್ನಿ ಫ್ರೆಂಡ್ಸ್, ಕಬಾಬ್ ರೆಡಿಯಾಗಿದೆ. ಕಬಾಬ್ ತಿನ್ನೋಣ, ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಎಲ್ಲ ರೆಡಿ ಮಾಡಿ ಮಡಗಿದೆ. ಯಾವ ಪೀಸ್ ತಿನ್ನೋಣ? ಬಾಲ ತಿನ್ನೋಣ. ನೋಡಿ ಯಾವ ಥರ ಇದೆ, ಸಖತ್ತಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿದೆ. ಜಿಲೇಬಿ ಮೀನು ಅಲ್ವಾ? ಜಿಲೇಬಿ ಮೀನು ಸಣ್ಣ ಸಣ್ಣ ಮೀನು ಟೇಸ್ಟಾಗಿರುತ್ತೆ. ಅದು ಕ್ಲೀನ್ ಮಾಡೋಕೆ ಕಷ್ಟ ಅಷ್ಟೇ. ಸೂಪರಾಗಿದೆ. ಸಾಂಬಾರು ರೆಡಿ ಇದೆ. ಮೀನು ಸಾಂಬಾರು ಮಾಡಿದ್ವಿ, ಕಬಾಬು ಮಾಡಿದ್ವಿ. ಸೂಪರಾಗಿದೆ. ಸೂಪರಾಗಿದೆ. ಇನ್ನೇ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ದೀರಾ?
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಯಾವ ಥರ ಚಾಲೆಂಜ್ ಕೊಡಬೇಕು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡಿ ವೀಡಿಯೋನ. ಓಕೆ ಫ್ರೆಂಡ್ಸ್, ಬಾಯ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ.